ಹಿಂಗೆ ಹೊಡೆದ್ರೆ 200 ರನ್ ಪಕ್ಕ ಹೊಡಿತಾರ. ಐ ಮ್ಯಾಚ್ ನಡೀತೈತಿ, ಎಲ್ಗೋಗ್ತಿದ್ಯಾ ಮಗ? ನಾನು ಅರ್ಜೆಂಟಾಗಿ ನನ್ನ ಗರ್ಲ್ ಫ್ರೆಂಡ್ ಮನೆಗೆ ಹೋಗ್ಬೇಕು ಮಗ, ಎಮರ್ಜೆನ್ಸಿ ಮಗ. ಯಾಕೆ? ನನ್ನ ಗರ್ಲ್ ಫ್ರೆಂಡ್ ನಾಯಿಗೆ ಹೊಟ್ಟೆ ನೋವಂತೆ ಮಗ. ನೀನೇ ನಿಮ್ಮ ಹುಡ್ಗಿಗೆ ಬಾಯ್ ಫ್ರೆಂಡ ಇಲ್ಲ ನಾಯಿಗೆ ಬಾಯ್ ಫ್ರೆಂಡಾ? ಹೋಗೋದ್ರದ್ದು ಹಂಗೆ ತೊಳೆದ್ಬಿಟ್ಟು ಲೇ. ಈಗ ಸ್ಟೇಡಿಯಂಗೆ ಹೋಗೋದು ಪಕ್ಕನೇ, ಟಿಕೆಟ್ ಬುಕ್ ಮಾಡ್ಬೇಕಷ್ಟೇ. ಈಗ ಅಪ್ಪರ್ ಟೈರ್ ಬುಕ್ ಮಾಡ್ತೀನಿ, ಎಲ್ಲರೂ ಅಮ್ಮಿಕ ಪಿಚ್ ಹತ್ರನೇ ಮಾಡು, ಕಾಣಿಸ್ಲಿ ಚೆನ್ನಾಗಿ. ಇಲ್ಲ ನೀನು ಕೊಡೋ ದುಡ್ಡಲ್ಲಿ ಪ್ಲೇಯರ್ಸ್ ತೊಡೆ ಮೇಲೆ ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ, ಅವ್ರ ಮೇಲೆ ಕೂತ್ಕೊಂಡು ಅವ್ರು ಆಡೋ ಮ್ಯಾಚ್ ಹಂಗೆ ನೋಡ್ಬಿಡು. ನಾನು ಬರ್ತಾ ಇದ್ದೀನಿ. ನಾನು ಸ್ವಲ್ಪ ನೀನೆಲ್ಗೆ ಹೋಗ್ತಿದ್ಯಾ? ಸ್ಟೇಡಿಯಂ ಬರಲ್ವಾ ನಮ್ಮ ಜೊತೆ ಮ್ಯಾಚ್ ನೋಡೋಕ್ಕೆ? ಇಲ್ಲ ಮಗ, ನಾನು ಸ್ವಲ್ಪ ನಮ್ಮ ಹುಡುಗಿ ಮನೆ ಹತ್ರ ಹೋಗಿ ಬರ್ಬೇಕು, ಕೆಲಸ ಐತೆ. ಲೇ ನೀನೇನು ಅವ್ರ ಸರ್ವೆಂಟನ ಯಾವಾಗಲೂ ಅಲ್ಲೇ ಬಿದ್ದು ಸಾಯ್ತಿರ್ತೀಯಲ್ಲೋ. ಬಿಡು ಮಗ, ನಂಗೆ ಕೆಲಸ ಸರ್ವ್ ಮಾಡಿಸ್ಕೊಳಕ್ಕೆ ಒಂದು ಹುಡುಗಿ ಆದ್ರು ಅವಳೆ. ಗುಂಡ್ರು ಕಾಪಿಗಳ ಆ ಚಿನಿ ಬರ್ತಾ ಇದ್ದೀನಿ ಚಿನಿ. ಅಲ್ಲ ನಿಂಗೆ ಇಂಜೆಕ್ಷನ್ ಏನು ಚುಚ್ಚಲ್ಲ ಚಿನಿ. ಹಲೋ ಹೇಳ. ಲೋ ನೀನು ನಿಜ ಮನುಷ್ಯನೇನೋ? ಯಾಕೋ? ಅಲ್ಲ ಕಣಲೇ, ನಾನು ಅಷ್ಟೊಂದು ಈಚೆನೇ ಓಡಾಡಲ್ಲ. ಎಲ್ಲ ಇವತ್ತೊಂದು ದಿವಸ ಸ್ಟೇಡಿಯಂಗೆ ಹೋಗಕ್ಕೆ ಆಟ ಹುಡುಕ್ತಾ ಇದ್ರು, ಒಂದು ಆಟೋನೇ ಸಿಗ್ತಾ ಇಲ್ಲ. ಅದು ಹೆಂಗೋ ಅಷ್ಟು ದೂರ ಇರೋ ಹುಡುಗಿ ಮನೆಗೆ ಹಂಗಂಗೆ ದಿನ ಆರಿ ಓದ್ತಾ ಇದ್ದೆ. ಊಬರ್ ಯೂಸ್ ಮಾಡಲ್ವ ನೀನು? ಊಬರಾ? ಹಾಂ, ಆಟೋ ಬರೀ 2 ನಿಮಿಷದಲ್ಲಿ ಸಿಗುತ್ತೆ. ಏಯ್ ಇದು ಒಂದೇ ಕಣ ನಿನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಅಂತ ಮಾಡಿರೋದು. ಎಲ್ಲೋ ಇದೆಯಾ? ನಮ್ಮ ಹುಡುಗಿನ ಕರ್ಕೊಂಡು ಮ್ಯಾಚ್ ನೋಡೋಕೆ ಸ್ಟೇಡಿಯಂಗೆ ಹೋಗೋಣ ಅಂತ ಓದ್ತಾ ಇದ್ದೀನಿ ಮಗ. ಹೆಂಗಿದ್ರು ಸ್ಟೇಡಿಯಂಗೆ ಓದ್ತಿಯಲ್ಲ, ಅಲ್ಲಿ ಹಂಗೆ ಒಂದು ಸ್ವಲ್ಪ ಮಣ್ಣು ತೆಗಿ ಪಿಚ್ ಹತ್ರ. ಹಾಂ, ಅದ್ರೊಳಗಡೆ ಮನಿಕೋ. ಹಾಂ, ನಿಮ್ಮ ಹುಡುಗಿಗೆ ಮಣ್ಣು ಹಾಕಿ ಹೇಳ್ಬಿಡು.